ಸ್ಪೆಷಲರೇ ಸೂಪರ್ ಅಲ್ಲಮ್ಮ. ಎಲ್ಲರಿಗೂ ನಮಸ್ಕಾರ, ಸಕ್ಕಡಾಂಕೈ ನಮಸ್ಕಾರ. ಇವತ್ತು ಮಗ ಕಾಲೇಜಿಗೆ ಹೋಗುವಾಗ ಅಮ್ಮ ಇವತ್ತು ಹೆಲ್ದಿ ಟೇಸ್ಟಿ ಅದೇ ರೀತಿ ನನ್ನ ಫೇವ್ರೆಟ್ ಆಗಿರುವಂತಹ ಮೋಮೋಸನ್ನು ಮಾಡು ಅಂತೇಳಿ ಹೇಳಿದ್ದ. ಟೇಸ್ಟಿ ಮತ್ತು ಫೇವ್ರೆಟ್ ಅಂತೇಳಿ ಹೇಳಿ ಗೊತ್ತಿತ್ತು, ಬಟ್ ಹೆಲ್ದಿ ಹೇಗಪ್ಪ ಮಾಡೋದು ಅಂತೇಳಿ ಹೇಳಿ ನನ್ನ ಫ್ರೆಂಡ್ ಹತ್ರ ಕೇಳುವಾಗ ಬರೀ ಮೈದಾದಿಂದ ಮಾತ್ರ ಅಲ್ಲ, ವೀಟ್ ಮೋಮೋಸ್ ಕೂಡ ಅಷ್ಟೇ ಟೇಸ್ಟಿಯಾಗಿ ಸೂಪರಾಗಿ ಆಗ್ತದೆ ಅಂತೇಳಿ ಹೇಳಿದ್ಲು. ಸೊ ಕಡೆಗೆ ನಿರ್ಧಾರ ಆಯಿತು, ಇವತ್ತು ನಾನು ಮಾಡುವಂಥ ಮೋಮೋ ವೀಟಿಂದ ಮಾಡುವಂಥದ್ದು ಅಂತೇಳಿ ಹೇಳಿ. ಸೊ 4-5 ಯೂಟ್ಯೂಬ್ ಚಾನಲ್ಗಳನ್ನು ಜಾಲಾಡಿಸಿದೆ. ಕಡೆಗೆ ನಾನು ಮಾಡಿದಂಥ ಈ ಮೋಮೋಸ್ ಏನಿದೆ ನೋಡಿ, ಇದು ನಂಬರ್ 1ನಲ್ಲಿ ಹಾಕಬೇಕು. ಯೂಟ್ಯೂಬ್ ಎಲ್ಲ ಈ ಮೋಮೋಸ್ ಸರ್ಚನ್ನು ಯಾರ್ಯಾರು ಕೊಡ್ತಾರ ಅದರಲ್ಲಿ ನಂಬರ್ 1ಗೆ ಹಾಕ್ಬೋದು. ಯಾಕಂದರೆ ಹೇಳಿದ್ರೆ ಅಷ್ಟು ಬೆಸ್ಟ್ ಆಗಿದೆ. ಟೇಸ್ಟಿ, ಹೆಲ್ದಿ, ಫೇವ್ರೇಟ್ ಅಂತೂ ಎಲ್ಲ ಮಕ್ಕಳದ್ದು ಇದು ಇದ್ದೇ ಇರ್ತದೆ, ಬಟ್ ಸೂಪರಾಗಿ ಆಗಿದೆ. ಇದು ಮಾಡುವಂಥ ಕ್ರಮ ಕೂಡ ತುಂಬ ಸಿಂಪಲ್, ಆದರೆ ತುಂಬ ಉದ್ದದ ಒಂದು ಪ್ರೊಸೀಜರ್. ವೆಜಿಟೇಬಲ್ಸನ್ನು ಚಾಪ್ ಮಾಡೋದೇ ಒಂದು ದೊಡ್ಡ ರಗಳೆ. ಆದರೂ ಕೂಡ ಒಮ್ಮೆ ಮಾಡಿ ನೋಡಿ, ಸೂಪರಾಗಿ ಆಗ್ತದೆ. ಓಕೆ, ಮಾತಾಡಿದ ಒಂದು ಪೀಠಿಕೆ ಜಾಸ್ತಿ ಆಯಿತು. ತುಂಬ ಒಂದು ಡ್ರ್ಯಾಗ್ ಮಾಡದೆ ಹೇಳ್ತೇನೆ. ಹೇಗಪ್ಪ ಅಂತೇಳಿ ಹೇಳಿದರೆ, ವೀಟನ್ನು 2 ಗ್ಲಾಸ್ ತಗೊಳ್ಳಿ. ನಾನು ಹೇಳಿದ ಪ್ರಮಾಣದಲ್ಲೇ ಮಾಡಿ, ಮತ್ತು ಸೂಪರ್ ಆಗಿದೆ ಅಂತೇಳಿ ಹೇಳಿ ನೀವೇ ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀರಿ ನೋಡಿ. ಸೊ 2 ಗ್ಲಾಸ್ ವೀಟ್, ಅದಕ್ಕೆ 2 ಗ್ಲಾಸ್ ವೀಟನ್ನು ಹಾಕಿದೆ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 2 ಗ್ಲಾಸಿಗೆ ಅರ್ಧ ಗ್ಲಾಸ್ ಐಸಿನ ನೀರು, ಕೋಲ್ಡ್ ಆಗಿರುವಂಥ ಐಸ್ ನೀರು. ನಾನು ಫಸ್ಟಿಗೆ ಐಸ್ ಕ್ಯೂಬನ್ನು ತೆಗೆದೆ, ನಂತರ ಇದಕ್ಕೆ ಮಿಕ್ಸ್ ಮಾಡಿದೆ. ಕಡೆಗೆ ನಾನೊಂದು 1/4 ಗ್ಲಾಸ್ ಎಕ್ಸ್ಟ್ರಾ ಹಾಕಿದ್ದೇನೆ ಅಂತೇಳಿ ಹೇಳಿದರೆ 3/4 ಗ್ಲಾಸ್ ಐಸ್ ನೀರು ಬೇಕು. ಇದಕ್ಕೆ ಯಾವುದೇ ಕಾರಣಕ್ಕೆ ಬೆಣ್ಣೆ, ಎಣ್ಣೆ ಯಾವುದನ್ನು ಕೂಡ ಹಾಕಲಿಲ್ಲ. ಬರೀ ಐಸ್ ನೀರು, ಉಪ್ಪು ಮತ್ತು ವೀಟ್, ಈ 3ಅನ್ನೇ ಯೂಸ್ ಮಾಡಿಕೊಂಡು ಚೆಂದ ಮಾಡಿ ಕಲಿಸಬೇಕು. ಮರ್ಗಿಸಿ ಚೆಂದ ಮಾಡಿ ಕಲಿಸಿ ಅದರ ಮೇಲೆ ಒಂದು ತಟ್ಟೆಯನ್ನು ಮುಚ್ಚಿಟ್ರೆ ಇಲ್ಲಿ ಹಿಟ್ಟು ಹೊರಗಿನ ಒಂದು ಮೋಮೋಸ್ ವೀಟ್ ಲೇಯರ್ ಅಂತೇಳಿ ಏನು ಹೇಳ್ತೀವ ಅದು ತಯಾರಾಗ್ತದೆ. ಅದರ ನಂತರ ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪ ಅಂತೇಳಿ ಹೇಳಿದರೆ, ನಾವು ಮಾಡಿಟ್ಟಂತಹ ಹಿಟ್ಟು ಏನಿದೆ ಅದನ್ನು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ನೀಟಾಗಿ ಈ ರೀತಿ ಮಡಚಿಕೊಂಡು ಇದನ್ನು ಫ್ರೀಝರಲ್ಲಿ 10 to 15 ಮಿನಿಟ್ಸ್ ನಾವು ಇಡುವಂಥದ್ದು. ಇಷ್ಟೆಲ್ಲ ಸರ್ಕಸ್ ಯಾಕೆ ಮಾಡೋದಪ್ಪ ಅಂತೇಳಿ ಹೇಳಿದರೆ, ನಾವು ಏನು ಸ್ಟಫಿಂಗ್ ಹಾಕ್ತೇವೆ ನೋಡಿ, ಅದು ಯಾವುದೇ ಕಾರಣಕ್ಕಾಗಿ ಈ ಒಂದು ಲೇಯರಿಂದ ಹರಿದು ಹೊರಗೆ ಹೋಗೋದಿಲ್ಲ. ಎಷ್ಟು ಬೇಕೋ ನಮ್ಗೆ ಅಷ್ಟು ಸ್ಟಫಿಂಗನ್ನು ಅದು ತಗೊಂಡು ಹಿಡಿದಿಡುವಂಥ ಒಂದು ಸ್ಟೆಬಿಲಿಟಿ ಏನಿದೆ ಅದು ಈ ಒಂದು ಮೋಮೋಸ್ನ ಒಂದು ಲೇಯರಿಗೆ ಬರ್ತದೆ ಅಂತೇಳಿ ಹೇಳುವಂಥ ಕಾರಣಕ್ಕಾಗಿ. ಸೊ ಕಾರಣವನ್ನು ಕೇಳಬೇಡಿ, ನಾನು ಹೇಳಿದ್ದನ್ನು ಹೀಗೆ ಮಾಡ್ತಾ ಹೋಗಿ. ಅದರ ನಂತರ ಇದ್ದೇ ಇದೆಯಲ್ಲ, ಕ್ಯಾಪ್ಸಿಕಮ್, ಕ್ಯಾಬೇಜ್, ಕ್ಯಾರೆಟ್, ಅದೇ ರೀತಿ ಜಿಂಜರ್, ಗಾರ್ಲಿಕ್, ಆನಿಯನ್ ಮತ್ತು ಗ್ರೀನ್ ಚಿಲ್ಲಿ ಇದನ್ನೆಲ್ಲ ಚಾಪ್ ಮಾಡಿ ಇಡುವಂಥದ್ದು. ಎಷ್ಟೆಷ್ಟು ಅಂತೇಳಿ ಹೇಳಿ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ದೇನೆ, ಅಲ್ಲಿ ನೋಡ್ಬೋದು. ಅದಾದಮೇಲೆ 1 ಸ್ಪೂನ್ ಪೆಪ್ಪರ್, 1 ಸ್ಪೂನ್ ಉಪ್ಪು, 1 ಸ್ಪೂನು ಸಕ್ಕರೆ ಇದನ್ನು ಹಾಕಿ ಈಗಲೇ ಮಿಕ್ಸ್ ಮಾಡಿ ಇಡಬೇಡಿ. ಮತ್ತೊಂದು ಹೇಳುವಂಥದ್ದು ಏನಪ್ಪ ಅಂತೇಳಿ ಹೇಳಿದರೆ, ನಾವು ಹೆಚ್ಚಾಗಿ ಮೋಮೋಸ್ ಅಂತೇಳಿ ಹೇಳಿ ಮಾಡುವಾಗ ನಾನು ಕೂಡ ತುಂಬ ಸಾರಿ ಟ್ರೈ ಮಾಡಿದ್ದೇನೆ ಇದು. ಯಾಕಂತೇಳಿ ಹೇಳಿದರೆ ನನ್ನ ಮಗಂದು ಇದು ಮೊದಲಿಂದಲೂ ಫೇವ್ರೇಟ್. ಸೊ ನಾವೇನು ಮಾಡ್ತೇವೆ, ಫಸ್ಟಿಗೆ ಮಿಕ್ಸ್ ಮಾಡಿಟ್ಟಾಗ ತುಂಬ ಅದು ನೀರು ಬಿಡ್ತದೆ. ಇದನ್ನು ಯಾವಾಗ ನೀವು ಮಿಕ್ಸ್ ಮಾಡಬೇಕು ಅಂತೇಳಿ ಹೇಳಿದರೆ, ಹಬೆ ಪಾತ್ರೆ ಇಟ್ಟಾದ ಮೇಲೆಯೇ ಇದನ್ನು ಮಿಕ್ಸ್ ಮಾಡುವಂಥದ್ದು. ಸೊ ಇದನ್ನು ಹೀಗೆ ತೆಗೆದಿಡಿ. ಅದರ ನಂತರ ಫ್ರಿಜ್ಜಿನಲ್ಲಿ ತೆಗೆದಿಟ್ಟಂತಹ ಒಂದು ಹಿಟ್ಟಿಗೆ 15 ನಿಮಿಷ ಆಯಿತು ಫ್ರೀಝರಲ್ಲಿ ಇಟ್ಟದು. ಸೊ ಅದನ್ನು ತೆಗೆದು ಚೆನ್ನಾಗಿ ಸುಮಾರು ಒಂದು 25 ಚಿಕ್ಕ ಚಿಕ್ಕ ಪೂರಿಯಂಥ ಗುಳಿಗೆಗಳು ಆಯಿತು. ಅದರ ನಂತರ ಈ ರೀತಿ ಇದಕ್ಕೂ ಕೂಡ ಹಾಗೆ ನೀವು ವೀಟ್ ಫ್ಲೋರನ್ನೇ ಯೂಸ್ ಮಾಡಿ ಈ ರೀತಿ ಲಟ್ಟಿಸುವಂಥದ್ದು. ಬಟ್ ಇಲ್ಲಿ ಏನು ನಂದು ಚಪಾತಿ ಮಣೆ ಸ್ವಲ್ಪ ಅಂಕುಡೊಂಕಾಗಿರುವಂಥ ಕಾರಣ, ಇದು ಹಳೆಯದು, ಮತ್ತೊಂದು ತೊಳಿಲಿಕ್ಕೆ ಬಿದ್ದಿದೆ ಅಂತೇಳಿ ಹೇಳಿ ನಾನು ಈ ಒಂದು ಇದನ್ನು ತೆಗೆದಿದ್ದೇನೆ. ಸೊ ಇದರಲ್ಲಿ ಒಂದೊಂದು ಲಟ್ಟಿಸುವಾಗ ಒಂದೊಂದು ಶೇಪ್ ಆಯಿತು, ಬಟ್ ನಾನು ಅದನ್ನು ಪುನಃ ಚೇಂಜ್ ಮಾಡಲಿಕ್ಕೆ ಹೋಗಲಿಲ್ಲ. ಏನು ಮಾಡಲಿಕ್ಕೆ ಉಂಟು, ಯಾವ ಶೇಪಲ್ಲಿ ಲಟ್ಟಿಸ್ತಾ ಇದ್ದೇನೋ ಆ ಒಂದೇ ಶೇಪಲ್ಲಿ ಬೇರೆ ಬೇರೆ ರೀತಿಯ ಮೋಮೋಸ್ಗಳ ಒಂದು ಶೇಪನ್ನು ಕೊಡ್ತೇನೆ ಅಂತೇಳಿ ಹೇಳ್ತಾ ಹೇಗಾಗ್ತದೆ ಹಾಗೆ ಲಟ್ಟಿಸ್ತಾ ಇಡ್ತಾ ಹೋದೆ. ಮೋಮೋಸ್ ಮಾಡುವಂಥದ್ದು ಸುಲಭ, ಆದರೆ ಪ್ರೊಸೀಜರ್ ಏನುಂಟು 1 ಗಂಟೆ ಬೇಕು. ನಾವು ಮೋಮೋಸ್ ಮಾಡ್ತೇವೆ ಅಂತೇಳಿ ಹೇಳಿ ಫಸ್ಟಿಗೆ ಹೇಳಿ ಇಡಬಾರ್ದು. ಯಾಕಂತೇಳಿ ಹೇಳಿದರೆ, ಹಾಗೆ ಹೇಳಿದರೆ ಆಯಿತಾ ಅಂತೇಳಿ ಹೇಳಿ ಅಡುಗೆ ಕೋಣೆಯಲ್ಲಿ ನಮ್ಮ ಸುತ್ತಮುತ್ತೆಲ್ಲ ಸುತ್ತಾ ಇರ್ತಾರೆ. ಇನ್ನು ಎಷ್ಟೊತ್ತುಂಟು, ಇನ್ನು ಆಯಿತಾ, ಇನ್ನು ಏನು ಬಾಕಿ ಉಂಟು ಅಂತೇಳಿ ಹೇಳಿ. ಅದಕ್ಕಾಗಿ ನಾವು ಮಾಡಿ ಆದಮೇಲೆ ಕೊಟ್ಟರೆ ಸುಖ. ಯಾಕಂತೇಳಿ ಹೇಳಿದರೆ ಮೇಯ್ನ್ ರಗಳೆ ಅಂತೇಳಿ ಹೇಳಿದರೆ ಈ ವೆಜಿಟೇಬಲನ್ನು ಕಟ್ ಮಾಡೋದು ಚಿಕ್ಕ ಪೀಸನ್ನಾಗಿ. ಅದು ಕೂಡ ಒಬ್ಬಳೇ ಮಾಡ್ತಾ ಇದ್ದೇನೆ ಅಂತೇಳಿ ಹೇಳಿದರೆ 1-1.5 ಗಂಟೆ ಆಗ್ತದೆ. ಆದ್ದರಿಂದ ನಾನು ಅವನೊಂದು 4 ಗಂಟೆಗೆ ಬರ್ತಾನಾದರೆ ಒಂದು 2:30ಗೆ ಸ್ಟಾರ್ಟ್ ಮಾಡೋದು. ಸೊ ಈಗ ನಾನು ಹಬೆ ಪಾತ್ರೆಯನ್ನು ಇಟ್ಟೆ. ಅದರ ನಂತರ ಈ ವೆಜಿಟೇಬಲ್ಸನ್ನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೇನೆ. ಕಡೆಗೆ ಸ್ಯಾಚುರೇಟೆಡ್ ಫ್ಯಾಟ್ ಆಗಿರುವಂಥ ಬೆಣ್ಣೆಯನ್ನು 1 ಸ್ಪೂನ್ ಹಾಕಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ. ಹೀಗೆ ನಾವು ಆ ಹೊತ್ತಿಗೆ ಮಾಡಿದರೆ ಯಾವುದೇ ನೀರನ್ನು ಅದು ಬಿಟ್ಕೊಡೋದಿಲ್ಲ. ಸೊ ಕೂಡಲೇ ಮಾಡುವಂಥದ್ದು. ಅದರ ನಂತರ
ವೀಟ್ ಪೂರಿಯನ್ನು ಏನು ಮಾಡಿಟ್ಕೊಂಡಿದ್ವ ಅದಕ್ಕೆ ಹಾಕುವಂಥದ್ದು. ಈಗ ಇದರಲ್ಲಿ ನಾವೊಂದು ಫ್ರಿಜ್ಜಿನಲ್ಲಿಟ್ಟದ್ರಿಂದ ಒಂದು ಡಿಫ್ರೆನ್ಸ್ ಏನು ಬರ್ತದಪ್ಪ ಅಂತೇಳಿ ಹೇಳಿದರೆ ಇದರ ಸ್ಟೆಬಿಲಿಟಿ ಇನ್ನಷ್ಟು ಹೆಚ್ಚಾಗ್ತದೆ. ಯಾವುದೇ ಕಾರಣಕ್ಕಾಗಿ ಅದು ಮುರಿಯುವುದಿಲ್ಲ, ತುಂಡಾಗೋದಿಲ್ಲ ಅಥವಾ ಹರಿದು ಹೋಗೋದಿಲ್ಲ. ನೀವು ಎಷ್ಟು ಬೇಕೋ ಅಷ್ಟು ಸ್ಟಫಿಂಗನ್ನು ಅದರಲ್ಲಿ ತುಂಬಿಸ್ಕೊಳ್ಬೋದು. ಅದು ಒಂದು ಡಿಫ್ರೆನ್ಸ್ ಖಂಡಿತವಾಗಿಯೂ ಬರ್ತದೆ. ಮಾತ್ರ ಅಲ್ಲ, ತಿನ್ನಲಿಕ್ಕೂ ಕೂಡ ಅಷ್ಟೇ ಒಂದು ರುಚಿ ಆಗ್ತದೆ ಕೂಡ. ಇದರಲ್ಲೂ ಕೂಡ ಫ್ರೈಡ್ ಮೋಮೋಸ್, ಬೇಕ್ಡ್ ಮೋಮೋಸ್ ಸುಮಾರು ನಮೂನೆ ಎಲ್ಲ ಮಾಡ್ತಾರೆ. ಬಟ್ ನಾನು ಮಾಡುವಂಥದ್ದು ಇದನ್ನೇ, ಮತ್ತು ನನ್ನ ಮಗ ಕೂಡ ಇದನ್ನೇ ಹೆಚ್ಚು ಇಷ್ಟಪಡ್ತಾನೆ. ಕಡೆಗೆ ಇದು ಮೋಮೋಸನ್ನು ಹಾಕಿ ತಿನ್ನಲಿಕ್ಕೆ ಒಂದು ರೆಡ್ ಸಾಸ್ ಥರ ಮಾಡ್ತಾರೆ. ಅದು ಕೂಡ ಇದೇ ವೆಜಿಟೇಬಲಿಂದ ಮಾಡುವಂಥದ್ದು. ಸೊ ಕಡೆಗೆ ಒಂದು ಸ್ವಲ್ಪ ಉಳಿತದಲ್ಲ, ಉಳಿಯದಿದ್ರೂ ಒಂದು ಸ್ವಲ್ಪ ಉಳಿಸಿಬಿಡಿ. ಸೊ ಅದನ್ನು ನಾವು ಕಡೆಗೆ ಈ ಮೋಮೋಸನ್ನು ಮುಳುಗಿಸಿ ನಾವೇನು ತಿಂತೇವೆ ಅದೊಂದು ರೆಡ್ ಸಾಸ್ ಥರ, ಸೊ ಅದಕ್ಕೆ ನಾವು ಬಳಸ್ಕೊಳ್ಬೋದು. ಸೊ ಇಲ್ಲಿಗೊಂದು 10-12 ಮೋಮೋಸ್ಗಳು ಆಗಿದೆ. ನಾನು ಫಸ್ಟಿಗೆ ಈ ಒಂದು ಹಬೆ ಪಾತ್ರೆಯ ಮೇಲಿನ ಒಂದು ಜಾಲರಿ ಏನಿದೆ ಅದಕ್ಕೆ ಎಣ್ಣೆಯನ್ನು ಹಾಕಿ ಇಟ್ಟಿದ್ದೆ. ಯಾಕಂತೇಳಿ ಹೇಳಿದರೆ ಅದು ಸ್ಟಿಕ್ ಆಗಬಾರ್ದು ಅಂತೇಳಿ ಹೇಳಿ. ಅಂದರೆ ಮೋಮೋಸನ್ನು ತೆಗೆಯುವಾಗ ಎಣ್ಣೆಯನ್ನು ಹಾಕದಿದ್ರೆ ಏನಾಗ್ತದೆ ಅಂತೇಳಿ ಹೇಳಿದರೆ ಅದು ಅಲ್ಲೇ ಅಂಟಿಕೊಳ್ತದೆ, ತೆಗಿಲಿಕ್ಕೆ ಕಷ್ಟ ಆಗ್ತದೆ, ಹರಿದು ಹೋಗ್ತದೆ ಅಂತೇಳಿ ಹೇಳಿ. ಹಾಗಾಗಿ ಅದನ್ನು ಒಂದು 8-10 ಮಿನಿಟ್ಸ್ ಬೇಯಿಸಿದ್ರೆ ಅದು ಮುಗಿದು ಹೋಯಿತು. ನೀವು ಮತ್ತು 2 ವೀಡಿಯೋಸ್ ಹಿಂದೆ ಹೋದರೆ ನಾನೊಂದು ಫ್ರೈಡ್ ರೈಸ್ಗೆ ಆಗುವಂಥ ಒಂದು ಮಸಾಲವನ್ನು ನಿಮಗೆ ತೋರಿಸಿದೆ. ಸೊ ಅದೇ ಮಸಾಲವನ್ನು ಇದಕ್ಕೆ ಕೂಡ ಬಳಸುವಂಥದ್ದು. ಸೊ ಮೋಮೋಸಿಗೆ ಹಾಕುವಂಥ ವೆಜ್ಜೀಸ್, ಆ ಮಸಾಲ ಪ್ಲಸ್ ಒಂದು ಸ್ವಲ್ಪ ಸಕ್ಕರೆ ಮತ್ತು ಒಂದು ಸ್ವಲ್ಪ ಉಪ್ಪು ಇದನ್ನು ಹಾಕಿ ಮಿಕ್ಸ್ ಮಾಡಿದರೆ ಮೋಮೋಸಿಗೆ ಹಾಕುವಂತಹ ಒಂದು ಸಾಸ್ ರೆಡಿ ಆಗ್ತದೆ. ಇಷ್ಟೇ ಮಾಡುವಂಥದ್ದು, ಸೂಪರ್ ಆಗ್ತದೆ. ಇದಕ್ಕೆ ನಾನು ಯಾವುದೇ ಅನ್ಹೆಲ್ದಿ ಥಿಂಗ್ಸನ್ನಾಗಲಿ, ಸಾಸನ್ನಾಗಲಿ, ಹುಡಿಯನ್ನಾಗಲಿ ಯೂಸ್ ಮಾಡಲಿಲ್ಲ. ಅದ್ಭುತವಾಗಿರುವಂತಹ ವೀಟ್ ಮೋಮೋಸ್ ರೆಡಿ ಆಯಿತು ನೋಡಿ. ಸೊ ಯಾವುದೇ ತಡ ಮಾಡದೆ ನನ್ನ ಮಗ ಕೂಡ ಕಾಯ್ತಾ ಇದ್ದ. ಸೊ ಟೇಸ್ಟ್ ಮಾಡ್ತಾ ಇವನು ಹೇಳುವಂಥ ಉತ್ತರವನ್ನು ನೀವೇ ಕೇಳಿ. ಸೂಪರ್ ಅಲ್ಲಮ್ಮ. ಸೊ ಇಲ್ಲಿಗೆ ಇಂದಿನ ಮೋಮೋಸ್ ಕತೆ ಮುಗೀತು. ಸೊ ನಾಳಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿ ಆಗ್ತೇನೆ ಅಂತೇಳಿ ಹೇಳ್ತಾ, ನೋಡಿ ಈ ರೀತಿ ಆಗ್ತದೆ ನೋಡಿ ಮೋಮೋಸ್. ಸೂಪರಾಗಿ ಆಗ್ತದೆ, ತಿನ್ನಲಿಕ್ಕೂ ತುಂಬ ಜ್ಯೂಸಿಯಾಗಿ ಟೇಸ್ಟಿಯಾಗಿ ಇರ್ತದೆ. ಖಂಡಿತವಾಗಿ ನೀವೆಲ್ಲರೂ ಕೂಡ ಟ್ರೈ ಮಾಡಿ ಅಂತೇಳಿ ಹೇಳ್ತಾ, ಇದೀಗ ನನ್ನ ಸರದಿ ಮಗನಿಗೆ ಬಡಿಸಿ ಆಯಿತು. ಇದೀಗ ನಾನು ತಿಂತಾ ಇದ್ದೇನೆ ಮೋಮೋಸ್. ಆಹಾ, ಸ್ವರ್ಗಕ್ಕೆ 3 ಗೇಣು, ಅದ್ಭುತವಾಗಿ ಆಗಿದೆ. ಖಂಡಿತವಾಗಿಯೂ ನೀವು ಕೂಡ ಟ್ರೈ ಮಾಡಿ ಅಂತೇಳಿ ಹೇಳ್ತಾ ಎಲ್ಲರಿಗೂ ಕೂಡ ನಮಸ್ತೆ, ಬಾಯ್ ಬಾಯ್.